ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಜಾಮೂನ್ ಎರಡು ಥರದ್ದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಹೆಂಗೋ ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತಾರಲ್ರಿ, ಅದಕ್ಕೆ ನಾ ಇಲ್ಲೇ 2 ಜಾಮೂನ್ ಪ್ಯಾಕೆಟನ್ನು ತಂದನಿ. ಇದನ್ನ 2 ಥರದ ಜಾಮೂನನ್ನು ನಾ ಇಲ್ಲೇ ಮಾಡಿ ತೋರ್ಸಾಕ್ತೇನೆ ರೀ. ಈಗ ನೋಡ್ರಿ ಅದನ್ನ ಜಾಮೂನ್ ಪ್ಯಾಕೆಟ್ ಇದು ಒಡೆದು ಇದು ಬೌಲ್ನಾಗ ಹಾಕೊಳಕ್ತೇನೆ ರೀ. ಹಾಕೊಂಡು ಅದನ್ನು ಚಂದಾಗ ಅದನ್ನ ಕಲಿಸ್ಬೇಕಾಗ್ತತಿ. ಅದಕ್ಕೆ ನಾನು ಇದನ್ನೊಂದು ಹಾಕೊಂಡನಿ. ಈಗ ಎರಡನ್ನು ನಾನು ಒಂದೇ ಕಡೆ ಹಾಕೊಳಕ್ತೇನೆ ರೀ. ಇದನ್ನು ಕಟ್ ಮಾಡಿ ಇದರಲ್ಲೇ ಹಾಕೊಳಕ್ತಾನೆ. ಇದನ್ನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಿಂಗೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ ಇದನ್ನ ಜಾಮೂನ್ ಹಿಟ್ಟು. ನೋಡ್ರಿ ಭಾಳ ಕಡಿಮೆ ನೀರು ಹಾಕೋತ ಬರ್ಬೇಕು, ಯಾಕಂದ್ರೆ ಅದು ಒಮ್ಮೆ ಹಿಟ್ಟು ಮೆತ್ತಗೆ ಆಗಬಾರ್ದು. ಅದಕ್ಕೆ ಈಗ ನಾನು ಕಡಿಮೆ ಹಾಕೋತ ಸ್ವಲ್ಪ ನೀರು ಹಾಕೋತ ಅದನ್ನ ಜಾಮೂನಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳಕ್ತಾನೆ ರೀ. ಈಗ ನೋಡ್ರಿ ಇಷ್ಟಿಷ್ಟು ಅದು ಕೈಗೆ ಅಂಟ್ಕೋತಿರ್ತೈತಿ, ಆದ್ರೂ ನೀರು ಜಾಸ್ತಿ ಹಾಕಬಾರ್ದು. ನೋಡ್ಕೊಂಡು ಕರೆಕ್ಟಾಗಿ ನಾದ್ಕೋಬೇಕ್ರಿ ಅದನ್ನ ಹಿಟ್ಟು. ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ, ನಾನು ಜಾಸ್ತಿ ಹಾಕಕ್ಕೆ ಹೋಗಿಲ್ಲ. ಒಮ್ಮೆಲೇನೋ ಜಾಸ್ತಿ ಹಾಕಬಾರ್ದು, ನೀರು ಕಡಿಮೆ ಹಾಕೋತ ಈಗ ನಾನು ಜಾಮೂನ್ ಹಿಟ್ಟು ಪೂರ್ತಿಯಾಗಿ ನಾದ್ಕೊಳಕ್ತೇನೆ. ನೋಡ್ರಿ ಇಷ್ಟಾಗುತ್ತಲ್ರಿ. ಇದನ್ನ ಚೆನ್ನಾಗಿ ಹಿಂಗೆ ಎಲ್ಲ ಕಡೆ ಕೂಡಿಸಿ ಒಂದ ಹದಕ್ಕೆ ಬರಿಸಿ ಅದನ್ನು ಹಿಟ್ಟನ್ನು ಜಾಮೂನ್ ಹಿಟ್ಟು ಇಡಬೇಕಾಗುತ್ತೆ. ಸ್ವಲ್ಪ ರೆಸ್ಟ್ ಮಾಡಕ್ಕೆ ಇಡೋಣ್ರಿ ಅದನ್ನ ಒಂದು 5 ನಿಮಿಷ ಆತ ಬೇರೆ ಕಡೆ ಪಾಕ ಅದು ಮಾಡ್ಕೊಳ್ಳೋಂತ. ಈಗ ನೋಡ್ರಿ ನಾನು ಪಾಕ್ ಮಾಡ್ಕೊಳಕ್ಕೆ ಸಕ್ರೆ ಹಾಕೊಳಕ್ತಾನೆ. ಸಕ್ರೆ ಯಾವಾಗಲೂ ಪಾಕ್ ಮಾಡಕ್ಕೆ ಎಷ್ಟು ನಾವು ನೀರು ಹಾಕೋತೀವೋ ಅಷ್ಟು ಹಾಕೋಬೇಕಾಗ್ತತಿ. ಈಗ ನೋಡ್ರಿ ನಾನು 1 ಕಪ್ 1 ಬೌಲ್ ಪೂರ ಹಾಕೊಂಡು ಇನ್ನೊಂದು ಅರ್ಧ ಮ್ಯಾಲೆ ಹಾಕೊಂಡೇ ಅಷ್ಟು ನೀರು ಹಾಕ್ತೀನಿ ರೀ. ಎಷ್ಟು ಹಾಕಿರ್ತೀವೋ ಅಷ್ಟು ನೀರು ಹಾಕಿದ್ರೆ ಪಾಕ ರೆಡಿ ಆಗ್ತತ್ರಿ. ಈಗ ನೋಡ್ರಿ ಈ ಪಾಕಿಗೆ ನಾವು ಚಂದಾಗ ಅದು ಸಕ್ಕರೆ ಕರ್ಗುತನೂ ತಿರ್ಗಿಸ್ಕೋತ ಇರ್ಬೇಕ್ರಿ. ಈಗ ತಿರುಗಿಸಿ ಆದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಇದನ್ನ ಸಕ್ಕರೆ ಕರಗ್ತಿರ್ತೈತಲ್ರಿ, ಅವಾಗನ ಒಂದು ಸ್ವಲ್ಪ ಕೇಸರಿ ಇರ್ತೈತಲ್ರಿ ಅದನ್ನ ಹಾಕೊಳಕ್ತಾನೆ. ಸ್ವಲ್ಪ ಕೇಸರಿ ಹಾಕೊಂಡು ಅದನ್ನ ಸಕ್ಕರೆಯನ್ನು ಮತ್ತೆ ತಿರುಗಿಸಿ ಅದನ್ನ ಕರಗಿಸಿ ಒಂದು ಕುದಿ ಬಂದ್ರೆ ಸಾಕ್ರಿ ಇದಕ್ಕೆ ಜಾಮೂನಕ್ಕೆ. ಈಗ ಏಲಕ್ಕಿ ಪೌಡ್ರನ್ನು ನಾನು ಇದಕ್ಕೆ ಹಾಕೊಳಕ್ತಾನೆ ರೀ. ಏಲಕ್ಕಿ ಪೌಡ್ರ ಮತ್ತೊಂದು ಸ್ವಲ್ಪ ಕೇಸರಿ ಹಾಕೋದ್ರಿಂದ ಜಾಮೂನ ಮಸ್ತ್ ಬರ್ತಾವ್ರಿ. ಅದಕ್ಕೆ ಈಗ ಇದನ್ನೆರಡನ್ನು ಹಾಕೊಂಡು ನಾನು ಈಗ ನೋಡ್ರಿ ಜಾಮೂನಿಗೆ ಒಂದೆಳೆ ಪಾಕನೂ ಅಲ್ರಿ, ಇದು ಒಂದು ಕುದಿ ಏನು ಕುದಿತೈತಿ ಮುಚ್ಚಿಬಿಡೋದ್ರ ಆತು, ಪಾಕ ರೆಡಿ ಆಗಿರ್ತೈತಿ. ಈಗ ನಾನು ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳಕ್ತಾನೆ ರೀ. ಅದು ಎಣ್ಣೆ ಕಾಯಕ್ಕೆ ಎಣ್ಣೆ ಕಾಯ್ದ ನಂತರ ಇವನ್ ಜಾಮೂನನ್ನು ಮಾಡಿ ಹಾಕ್ಬೇಕಾಕತಿ. ಹಿಟ್ಟು ಫಸ್ಟ್ ಕ್ಲಾಸ್ ಆಗೈತೆ ನೋಡ್ರಿ, ಹಿಟ್ಟು ಜಾಮೂನಿನ ಅದಕ್ಕೆ ಬಂದೈತಿ. ಈಗ ನಾವು 2 ಥರದ ಜಾಮೂನ್ ಮಾಡೋಕ್ಕೂ ಇದೇ ಥರ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗ್ತದೆ. ನೋಡ್ರಿ ಈಗ ಜಾಮೂನಕ್ಕೆ ನಾನು ಇದನ್ನ ಮಾಡ್ಕೊಳಕ್ತೇನೆ. ರೌಂಡಂಗೆ ಹಿಂಗೆ ಮಾಡ್ಕೋಬೇಕ್ರಿ. ನೀವು ಬೇರೆ ಶೇಪ್ ಕೊಟ್ಕೋಬೋದು. ಈಗ ನೋಡ್ರಿ ಎಷ್ಟು ಚಂದಾಗ್ಯಾವ. ಇಷ್ಟಿಷ್ಟ ನಾವು ಜಾಮೂನ್ ಮಾಡಕಂತೇಳಿ ಮಾಡ್ಕೋಬೇಕಾಕತಿ. ಇದನ್ನ ನಾನು ಈಗ ಏನು ಮಾಡ್ತೀನಂದ್ರೆ ಎಣ್ಣೆ ಕಾದತ್ತಲ್ರಿ ಅದ್ರೊಳಗೆ ಹಾಕಿ ಸಣ್ಣ ಗುರಿ ಇಟ್ಟು ಕರ್ಕೋಬೇಕ್ರಿ. ಅವನು ಜೋರಾಗೆ ಉರಿ ಇಡಬಾರ್ದು. ನೋಡ್ರಿ ಈಗ ಇಷ್ಟಿಷ್ಟ ನೋಡ್ರಿ ಸಾವಕಾಶ ಅದನ್ನ ನಿಧಾನಕ್ಕೆ ಒಂದು ಕಲರ್ ಬರೋ ತನಕನೂ ಕರಿಬೇಕಾಗ್ತದೆ. ಈಗ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ನಾವು ಮಾಡಿರೋಂಥ ರೆಸಿಪಿ ಎಲ್ಲ ನೀವು ಮಾಡಿ ನೋಡ್ರಿ, ಸ್ವಲ್ಪ ಟ್ರೈ ಮಾಡ್ರಿ. ಈಗ ಮಸ್ತ್ ಬರಾಕತ್ತಾವ ನೋಡ್ರಿ. ಈಗೆಲ್ಲ ಜಾಮೂನ ಕರ್ಕೊಳಕ್ತಾನೆ. ಸ್ವಲ್ಪ ಹಾಕಿನೂ ನೀವು ಕರಿಬೋದು, ಯಾಕಂದ್ರೆ ಅವು ಚಂದಂಗೆ ಕರಿಬೇಕ್ರಿ. ಮೊದಲ ಸ್ವಲ್ಪ ಹಾಕನ ಹಿಂಗೆ ತೆಗಿಬಾರ್ದು. ಅದಕ್ಕೆ ನಾವು ಈಗ ಚಂದಂಗೆ ಕರಿಯಾಕತ್ತೈತ್ರಿ. ಇವು ನೋಡ್ರಿ ಇವು ಜಾಮೂನ್ ಅದಾವಲ್ರಿ, ಇಷ್ಟಿಷ್ಟ ಹಾಕಿ ಯಾಕೆ ಕರಿಯಾಕತ್ತಾನಂದ್ರೆ ನಾನು ಅವು ಜಾಸ್ತಿ ಹಾಕಿದ್ರೆ ಸ್ವಲ್ಪ ದೊಡ್ಡ ಅದಾವಲ್ರಿ, ಅದಕ್ಕೆ ಇಷ್ಟ ಹಾಕಿ ಕರಿಯಾಕತ್ತಾನೆ. ಈಗ ನೋಡ್ರಿ ಕಲರ್ ಬಂದು ನೋಡ್ರಿ. ಈ ಥರ ಜಾಮೂನನ್ನು ನಾನು ಇದಕ್ಕೆ ಒಂದು ಪ್ಲೇಟಲ್ಲೇ ತಗೊಳಕ್ತಾನೆ ರೀ. ಈಗ ಅವನ್ನ ಪಾಕಿಗೆ ಹಾಕೋಬೇಕ್ರಿ. ಈಗ ಪಾಕ್ ಮಾಡಿರ್ತೇವಲ್ರಿ ಅದ್ರಾಗ ಹಾಕೊಂಡ್ಬಿಡ್ಬೇಕು. ಈಗ ನೋಡ್ರಿ ಇವು ಡ್ರೈ ಜಾಮೂನ್ ಇವನ್ನ ಒಂದು ಅರ್ಧ ಗಂಟೆ 20 ನಿಮಿಷ ಅಥವಾ ಅರ್ಧ ಗಂಟೆ ಅಷ್ಟ ಇವನ್ನ ಪಾಕ್ನಾಗ ಬಿಟ್ರೆ ಮತ್ತೆ ಹೊರಗೆ ತೆಗೆದಿಟ್ರೆ ಇವು ಡ್ರೈ ಜಾಮೂನ್ ಆಗ್ತಾವ್ರಿ. ಈಗ ನೋಡ್ರಿ ಇವನ್ನೆಲ್ಲಾನು ನಾನು ಒಂದು ಕಲರ್ ಬರೋವರೆಗೂ ಕರ್ಕೊಳಕ್ತಾನೆ. ಈಗ ಎಷ್ಟು ಚಂದ ಕಲರ್ ಬಂದಾವಲ್ರಿ. ಈ ಥರ ಆಗಿಂದ ಜಾಮೂನನ್ನು ನಾವು ಆ ಪಾಕ ಏನು ಇಟ್ಕೊಂಡಿರ್ತೀವಲ್ರಿ ಅದ್ರೊಳಗೆ ಹಾಕೋಬೇಕ್ರಿ. ನೋಡ್ರಿ ಇವು ಈಗ ಪಾಕ್ನಾಗ ಹಾಕಿಟ್ಟೈತಿ. ಇವೊಂದು 20 ನಿಮಿಷ ಅರ್ಧ ಗಂಟೆ ಆದ ನಂತರ ಇವನ್ನ ಹಿಂಗೆ ತಕೊಂಡ್ಬಿಡ್ಬೇಕ್ರಿ. ಪಾಕೆಲ್ಲ ಅವಕ್ಕೆ ಪಾಕ್ನಾಗ ಇರ್ತಾವಲ್ರಿ
ಅವೆಲ್ಲ ಪಾಕ ಬಂದ್ಬಿಟ್ಟಿರ್ತೈತೆ ಅದ್ರೊಳಗೆ. ಅದಕ್ಕೆ ನಾವು ಇದನ್ನ ಜಾಮೂನನ್ನ ಈಗ ಅರ್ಧ ಗಂಟೆ ನಂತರ ಡ್ರೈ ಜಾಮೂನ್ಕ ತಕೊಳಾಗತ್ತನ್ರಿ. ಈಗ ಪಾಕ ಇರ್ತೈತಲ್ರಿ, ಇದ್ರಾಗ ಅವು ಜಾಮೂನನ್ನು ಕರ್ದ ಹಾಕ್ಬಿಡ್ಬೇಕ್ರಿ. ಈಗ ನೋಡ್ರಿ ಇವೆಲ್ಲ ಪಾಕ್ ಹಾಕಿದ್ದು ಅದಾವ್ರಿ. ಅದಕ್ಕೆ ಒಂದು ಅರ್ಧ ಗಂಟೆ ಪಾಕ್ನಲ್ಲೇ ಬಿಟ್ಟಿತ್ತೇವನ್. ಅದಕ್ಕೆ ಡ್ರೈ ಆಗಿ ಜಾಮೂನ್ ರೆಡಿ ಆಗ್ಯಾವ. ಇವನ್ ಏನ್ ಮಾಡ್ಬೇಕಂದ್ರ ರೀ, ಇದು ಕೊಕೊನಟ್ ಪೌಡ್ರ್ ಇರ್ತೈತಲ್ರಿ, ಅದನ್ನ ಹಿಂಗೆ ಹಚ್ಚಿಟ್ಬಿಟ್ರೆ ಡ್ರೈ ಜಾಮೂನ್ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿಬಿಡ್ತಾವ್ರಿ. ನೋಡ್ರಿ ಈಗ ಇದನ್ನ ಇದು ಕೊಕೊನಟ್ ಪೌಡ್ರ್ ಹಚ್ಚಿ ಇಡಾಕ್ತಾನೆ ನಾನು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವ್ರಿ. ಈ ಥರ ಮಾಡಿ ನೋಡ್ರಿ ನೀವು. 2 ಪ್ಯಾಕೆಟ್ನಾಗೂ ಬೇರೆ ಬೇರೆನ ಮಾಡಿ ನೋಡ್ರಿ, ಅಂದ್ರೆ 2 ಥರ ಮಾಡಿದಂಗೆ ಆಕತಿ. ಬೆಸ್ಟ್ ಆಗಿರ್ತಾವ. ಈಗ ನೋಡ್ರಿ ಡ್ರೈ ಜಾಮೂನು ರೆಡಿ ಆಯ್ತು. ಆ ಜಾಮೂನನ್ನು ನಾ ಮಾಡಿ ತೋರಿಸ್ತೀನಿ. ಎರಡನ್ನು ನೋಡ್ರಿ ಎಷ್ಟು ಮಸ್ತ್ ಆಗಿರ್ತಾವ. ಭಾರಿ ಮಸ್ತ್ ಆಗಿರುವಂತ ಇವು ಡ್ರೈ ಜಾಮೂನು ನೀವು ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ನೀವು ಇದೇ ಥರ ಮಾಡಿ ನೋಡ್ರಿ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಅದಾವಲ್ರಿ, ನಾವು ಬೇರೆ ಇನ್ನೊಂದಿಷ್ಟು ಹಿಟ್ಟು ಐತಿಲ್ಲ, ಅದನ್ನು ನಾನು ಈ ಥರ ಜಾಮೂನನ್ನ ಮಾಡಿ ತೋರಿಸ್ತೀನಿ. ಈಗ ಪಾಕ್ನ್ಯಾಗ ಹಾಕ್ತಾರಲ್ರಿ ಅಂಥವು. ಈಗ ಇವನು ಸಣ್ಣಗೆ ಉರಿ ಇಟ್ಟು ಕಂದು ಬಣ್ಣ ಬರೋ ತನಕನೂ ಕರಿಬೇಕ್ರಿ. ಯಾಕಂದ್ರೆ ಸಾವಕಾಶ ಕರಿದ್ರಿಂತ್ರ ಅವು ಒಳಗೆಲ್ಲ ಬೆಂದ್ ಬಿಡ್ತಾವ್ರಿ, ಚಂದಾಗಿರ್ತಾವು, ಕರ್ದಿರ್ತಾವು. ಈಗ ಹಂಗ ಪಟ್ನ ತೆಗೆದು ಕೂಡಲೇ ಅವು ಸರಿಯಾಗಿ ಬರಲ್ಲ. ಅದಕ್ಕೆ ನಾನು ಇದ್ರೊಳಗನ ಎಣ್ಣೆ ಒಳಗೆ ಹಾಕಿ ಸಿಮ್ಮಲ್ಲಿಟ್ಟು ಚಂದಂಗೆ ಕರ್ಕೊಳಾಕ್ತೇನೆ. ಈಗ ನೋಡ್ರಿ ಇವನ್ನ ಕಲರ್ ಬರ್ತಾವ. ಈಗ ಕಲರ್ ಬಂದ ಕೂಡಲೇ ಇವನ್ನ ಪೂರ್ತಿಯಾಗಿ ಚಂದಂಗೆ ಕಲರ್ ಬರೋಣ ಅವನ್ ತೆಗೆದ ಪಾಕ್ನ್ಯಾಗ ಹಾಕ್ಬೇಕ್ರಿ. ಈಗ ಆ ಪಾಕಿನಿಂತ್ರ ಡ್ರೈ ಜಾಮೂನು ರೆಡಿ ಆತ್ರಿ. ಈಗ ಈ ಜಾಮೂನ್ ಏನ್ ಮಾಡ್ಬೇಕಂದ್ರ ಆ ಪಾಕಲ್ಲೇ ಇಟ್ಬಿಡ್ಬೇಕು. ಸರ್ವ್ ಮಾಡ್ಬೇಕಾತಂದ್ರ ಪಾಕ ಇದನ್ನ ಕೂಡ ಸರ್ವ್ ಮಾಡ್ಬೇಕಾಗ್ತೈತಿ. ನೋಡ್ರಿ ಈಗ ಇದಕ್ಕ ಇವೆಲ್ಲ ಕರ್ದಂತ ಜಾಮೂನನ್ನ ಈ ಪಾಕ್ನಲ್ಲೇ ಹಾಕೊಳಾಕ್ತೇನ್ರಿ. ನೋಡ್ರಿ ಈಗ ಈ ಪಾಕ್ನಲ್ಲಿ ಹಾಕ್ಬಿಟ್ಟನೆ ಇವು ಎಲ್ಲ ಜಾಮೂನ ಅಲ್ಲೇ ಇಟ್ಬಿಡ್ಬೇಕ್ರಿ. ಇವನ್ನ ಬೇಕಾದ್ರ ಬೆಳಿಗ್ಗೆನು ತಿನ್ನಾಕ್ ಬರ್ತತಿ. ರಾತ್ರಿ ಮಾಡಿದ್ರ ಬೆಳಿಗ್ಗೆ ಮಾಡಿದ್ರೆ ರಾತ್ರಿನೂ ತಿನ್ನಾಕ್ ಬರ್ತತೆ, ನಾಳೆನೂ ತಿನ್ಬೋದು. ಅದಕ್ಕೆ ಇವು ಪಾಕ್ನಾಗ ಇರ್ತಾವಲ್ರಿ, 3 ದಿನ ಮಾತ್ರ ಫ್ರೆಶ್ ಆಗಿ ಇವನ್ನ ತಿನ್ಬೋದ್ರಿ. ಈಗ ಅದಕ್ಕೆ ಪಾಕ ಹಾಕ್ಬೇಕಾಗ್ತತ್ರಿ ಈ ಜಾಮೂನಕ್ಕೆ. ಯಾಕಂದ್ರೆ ಪಾಕ್ನಾಗ ತಿನ್ನೋದಿರ್ತೈತಲ್ರಿ. ಈ ಥರ ಒಂದು ಮಾಡೈತಿ, ಅದು ಡ್ರೈ ಜಾಮೂನ್ ಒಂದು ಮಾಡೈತಿ. ಇದಕ್ಕೆ ನೋಡ್ರಿ ಪಾಕ ಹಾಕ್ಬಿಡ್ತೀವಿ ನಾವು. ಯಾಕಂದ್ರೆ ಇದಕ್ಕೆ ಪಾಕ ಹಾಕೋದ್ರಿಂತ್ರನೇ ಟೇಸ್ಟ್ ಬರ್ತಾವ ಇವು ಜಾಮೂನ್. ಜಾಸ್ತಿ ಪಾಕ ತಿನ್ಲಾರ್ದವ್ರು ಕಡಿಮೆ ಹಾಕೋಬಹುದು. ಒಮ್ಮೆ ಪಾಕ ಇಷ್ಟಪಡೋರು ಇದ್ರೆ ಜಾಸ್ತಿ ಹಾಕಿ ಕೊಡ್ಬೋದು, ಸರ್ವ್ ಮಾಡ್ಬೋದು. ಈಗ ನೋಡ್ರಿ ಇದಕ್ಕೆ ನಾನು ಪಾಕ ಹಾಕ್ಬಿಡ್ತೀನಿ. ಯಾಕಂದ್ರೆ ಭಾಳ ಮಸ್ತ್ ಆಗಿರುವಂಥ ಪಾಕ್ನಾಗ ಇರ್ತೈತಲ್ರಿ ಇದು ಜಾಮೂನು. ಇದೊಂಥರ ಟೇಸ್ಟ್ ಬೇರೆ ಬರ್ತೈತಿ, ಆ ಡ್ರೈ ಜಾಮೂನದ್ದು ಟೇಸ್ಟ್ ಬೇರೆ ಬರ್ತೈತಿ. ಈಗ 2 ಥರದ ಜಾಮೂನನ್ನು ನಾನು ಈಸಿಯಾಗಿ 2 ಪ್ಯಾಕೆಟ್ನಿಂದ ಮಾಡಿ ತೋರ್ಸೇನಿ. ನೀವು ಇದೇ ಥರ 2 ಥರ ಮಾಡ್ತೀನಿ ರೀ.